ಸಿಂಪಲ್ ಒಂದು ನಿಮಿಷ ಮಾತಾಡ್ರಿ ಸರ್. ಈ ರಾಜ್ಯದ ಪ್ರವಾಹಿ ನಾಯಕರು ಹಾಗೂ ಕ್ಯಾಬಿನೆಟ್ ಸಚಿವರಾದ ಪ್ರಿಯಾಂಕಾ ಖರ್ಗೆ ಅವರು ಅವರೇನು ತಪ್ಪೇನು ಹೇಳಿಲ್ಲ. ಸಂವಿಧಾನಾತ್ಮಕವಾಗಿ ಕಾನೂನಾತ್ಮಕವಾಗಿ RSSನವ್ರಿಗೆ ಯಾವುದಾದ್ರೂ ಪಥಸಂಚಲನ ಮಾಡಬೇಕಾದ್ರೂ ಅಥವಾ ಅವ್ರ ಶಾಖೆಗಳಲ್ಲಿ ಚಟುವಟಿಕೆಗಳಾದರೂ ಏನರಾಗಿರ್ರಿ ಆದರೆ ಪರ್ಮಿಷನ್ ತೊಗೊಳ್ಳಿ ಅಂತ ಹೇಳಿ ಬ್ಯಾನ್ ಮಾಡಂತಂತ ಹೇಳಿಲ್ಲ. ಆದರೆ ಇವತ್ತು ಅವರು RSSನವರು ಇಡೀ ರಾಜ್ಯದಿಂದ ಒಂದು ಗುರಿ ಇಟ್ಕೊಂಡು ಚಿತ್ತಾಪುರವನ್ನು ಗುರಿ ಇಟ್ಟುಕೊಂಡು ಪ್ರಿಯಾಂಕಾ ಖರ್ಗೆ ಅವರನ್ನು ಗುರಿ ಇಟ್ಟುಕೊಂಡು ಒಂದು ಏನು ಹೋರಾಟ ಏನು ಹಮ್ಮಿಕೊಂಡಿದ್ದಾರೆ, ನಾವು ಅದಕ್ಕೆ ಬಲವಾಗಿ ಖಂಡಿಸ್ತಿದ್ವಿ. ಯಾಕಂತಂದರೆ ಇವತ್ತು ಏನು ಮಾಡತ್ತೀರಿ ಸರ್ ತಾವು? ಸರ್, ಇವತ್ತು ನಾವು ಅಹಿಂದ ಸಂಘಟನೆ ವತಿಯಿಂದ ಅಲ್ಪಸಂಖ್ಯಾತರು, OBCಗಳು ಹಾಗೂ SC/ST ಸಮಾಜದ ಇನ್ನಿತರ ಸಮಾಜದವರು ಸೇರಿಕೊಂಡು ಪ್ರಿಯಾಂಕಾ ಖರ್ಗೆ ಅವರು ಬೆಂಬಲಿಸಿ ಇವತ್ತಿನ ದಿವಸ ಹುಬ್ಬಳ್ಳಿಯಲ್ಲಿ ಬೃಹತ್ತಾದಂಥ ನಾವೊಂದು ಪ್ರತಿಭಟನೆ ಮಾಡಬೇಕು ಅಂತ ಒಂದು ವಿಚಾರ ಇಟ್ಕೊಂಡು ಇವತ್ತು ನಾವು ಅಂಬೇಡ್ಕರ್ ಮೂರ್ತಿ ಆವರಣದಲ್ಲಿ ಎಲ್ಲ ಸೇರಿದ್ವಿ. ನಾವು ಅಂಬೇಡ್ಕರ್ ಮೂರ್ತಿಯಿಂದ ಸಂಗೊಳ್ಳಿ ರಾಯಣ್ಣ ಮೂರ್ತಿಯವರಿಗೆ ಇಲ್ಲಿಂದ ಪಾದಯಾತ್ರೆ ಮೂಲಕ ಘೋಷಣೆ ಕೂಗುತ್ತಾ ದೇಶ್ ಬಚಾವ್ RSS ಹಟಾವ್ ಹಾಗೂ ಸಂವಿಧಾನ ಬಚಾವ್ RSS ಹಟಾವ್ ಅಂತ ಏನು ಒಂದು ನಮ್ಮದು ಅಭಿಯಾನ ಏನಿದೆ ಆ ಅಭಿಯಾನ ಇವತ್ತು ನಾವು ಮಾಡಲಿಕ್ಕೆ ಹೋಗ್ತಾ ಇದ್ದೀವಿ. ನನ್ನ ಹೆಸರು ಬಾಬಾಜಾನ್ ಮುದೋಳ್, ರಾಷ್ಟ್ರೀಯ ಅಹಿಂದ ಸಂಘಟನೆಯ ರಾಜ್ಯ ಪ್ರಚಾರ ಸಮಿತಿ ಅಧ್ಯಕ್ಷರು. ಶ್ರೀ PB ಭಜಂತ್ರಿ ಅವರು, ಪವನ್ ಕುಮಾರ್ ಭಜಂತ್ರಿ, ಬಾಗಲಕೋಟೆ. ಪಾಟ್ನಾ ಹೈಕೋರ್ಟಿನ ಮುಖ್ಯ ನ್ಯಾಯಮೂರ್ತಿಯಾಗಿ ಸೇವೆ ಸಲ್ಲಿಸಿ ಈಚೆಗಷ್ಟೇ ನಿವೃತ್ತರಾಗಿರುವ ನ್ಯಾಯಮೂರ್ತಿ ಶ್ರೀ ಪವನ ಕುಮಾರ್ ಭೀಮಪ್ಪ ಭಜಂತ್ರಿ ನ್ಯಾಯಾಂಗಕ್ಕೆ ಸಲ್ಲಿಸಿರುವ ಸೇವೆ ಅನುಪಮವಾದದ್ದು. ಅವರು ಬಾಗಲಕೋಟೆ ಬಳಿಯ ಮುರನಾಳ ಗ್ರಾಮದವರು. ಹಳ್ಳಿಯಲ್ಲಿ ಜನಿಸಿದರೂ ಎಲ್ಲ ಅಡೆತಡೆಗಳನ್ನು ಜಯಿಸಿ ಅವರು ಸಾಧಿಸಿದ ಸಾಧನೆ ಎಲ್ಲರಿಗೂ ಮಾದರಿಯಾಗಿರುವಂಥದ್ದು. ಅವರ ಸಾಧನೆಯನ್ನ ಗುರುತಿಸಿ ತಮ್ಮೆಲ್ಲರ ಸಮ್ಮುಖದಲ್ಲಿ ಸಾಕ್ಷಿಯಲ್ಲಿ 2025ನೇ ಸಾಲಿನ ರಾಜ್ಯೋತ್ಸವ ಪ್ರಶಸ್ತಿಯನ್ನಿತ್ತು ಗೌರವಿಸಲಾಗಿದೆ, ಪುರಸ್ಕರಿಸಲಾಗಿದೆ. ಪ್ರಿಯ ಬಂಧುಗಳೇ, ಬರಲಿ ಚಪ್ಪಾಳೆಗಳ ವಂದನೆ, ಅಭಿನಂದನೆ.